ನಮ್ಮ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಲ್ಲ ರಂಗ ಭಾಷಾ ಚಿತ್ರದ ಕತೆ ಏನಾಗಲಿದೆ ಎಂಬುದು ಬಹುಜನರಲ್ಲಿ ಕಾಡುತ್ತಿರುವ ಪ್ರಶ್ನೆ. ಇದು ಅಭಿನಯ ಚಕ್ರವರ್ತಿಯ ಅಭಿನಯವನ್ನು ಹೊತ್ತು ಬರಲಿರುವ ಚಿತ್ರ. ಅನು ಭಂಡಾರಿ ಕತೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ. ಚಿತ್ರ ಕ್ರಿಸ್ತಶಕ 2209ರಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಮೂಡಿಬರಲಿದೆ ಎಂದು ಕೇಳಿದ ತಕ್ಷಣ ಆಕರ್ಷಿತರಾದ ಕಿಚ್ಚ ಸುದೀಪ್ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಅದಕ್ಕೆ ತಾವೇ ಬಂಡವಾಳ ಹೂಡುವುದಾಗಿ ಹೇಳಿದರು. ಹಿಂದೆ ನಡೆದು ಹೋದ ಕಥೆಯನ್ನು ಹೇಳುವುದು ಅಥವಾ ಸಿನಿಮಾ ಮಾಡುವುದು ಸುಲಭ, ಅದಕ್ಕೆ ಸ್ವಲ್ಪ ಪುರಾವೆ ಹಾಗೆ ಬೇಕಾದ ಸಂಗತಿಗಳು ಸಿಗುತ್ತವೆ. ಆದರೆ ಇಲ್ಲಿ ನಿರ್ದೇಶಕರು ಹೇಳ ಹೊರಟಿರುವುದು ಕ್ರಿಸ್ತಶಕ 2209ರ ಕಾಲಘಟ್ಟ, ಅಂದರೆ ಸರಿಸುಮಾರು 200 ವರ್ಷಗಳ ಮುಂದಿನ ಕತೆ. ಆಗ ನಾವು ನೀವು ಇರುವುದಿಲ್ಲ, ಆದರೆ ನಾವು ಬಿಟ್ಟು ಹೋಗುತ್ತಿರುವ ಪರಿಸರ ಇರಲಿ. ಮುಂದಿನ ಕಾಲಘಟ್ಟ ಹೇಗಿರಲಿದೆ ಎಂದು ಕುತೂಹಲದಲ್ಲಿ ಸ್ವಲ್ಪ ಅಧ್ಯಯನ ಮಾಡಿದರೆ ಸಿಗುವ ಅಂಶಗಳೇ ಇವು. ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವ ಉದ್ಯೋಗದ ಪ್ರಮಾಣ ಹೆಚ್ಚಿರಲಿದೆ. ಇದು ಒಂದೆಡೆಯಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಸಿಹಿಯಾದ ವಿಷ ಮನುಷ್ಯನ ಕೆಲಸವನ್ನೇ ಕಸಿದುಕೊಳ್ಳುತ್ತದೆ. ನೈಸರ್ಗಿಕತೆ ಬಹುತೇಕ ನಾಶವಾಗಿ ಎಲ್ಲವೂ ಮಾನವ ನಿರ್ಮಿತವಾಗುತ್ತದೆ. ದ್ವೇಷ, ಅಸೂಹೆ ಜಾಸ್ತಿಯಾಗಿರುತ್ತೆ. ಹಸಿರು ಕಡಿಮೆಯಾಗಿ ಉಸಿರುಗಟ್ಟಿಸುವ ಉಷ್ಣಾಂಶ ತೀವ್ರವಾಗಿರುತ್ತೆ. ಚಿತ್ರದ ಪೋಸ್ಟರ್ ನೋಡಿದರೆ ಬರಡು ಬಯಲು ಕಾಣಬಹುದು. ಈ ಅಂಶಗಳ ಮೇಲೆ ಚಿತ್ರ ಬರಬಹುದು. ಇಂತಹ ಯೂನಿವರ್ಸಲ್ ಕಥೆಯನ್ನು ಎಲ್ಲ ಕಡೆ ಬಿಡುಗಡೆ ಮಾಡಬಹುದು. ಅಂದರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿದೆ. ಇಂತಹ ದೊಡ್ಡ ಕಥೆಯನ್ನು ದೊಡ್ಡ ಮಟ್ಟದಲ್ಲಿ ಮೇಕಿಂಗ್ ಮಾಡಿ ಬಿಡುಗಡೆ ಮಾಡಿದರೆ ಭಾರತದಲ್ಲೇ ದೊಡ್ಡ ಸಿನಿಮಾವಾಗಲಿದೆ. ಇದು ಅತಿಶಯೋಕ್ತಿಯಲ್ಲ. ಈ ರೀತಿಯಾದ ಕತೆ ಇನ್ನೂ ಬಂದಿಲ್ಲ. ಸದ್ಯಕ್ಕೆ ನಿರ್ದೇಶಕರು ಸ್ಕೆಚ್ ವರ್ಕ್ ಹಾಗೆ ಸ್ಕ್ರಿಪ್ಟ್ ವರ್ಕ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕೋಟಿಗೊಬ್ಬ 3 ಹಾಗೂ ಸೈರಾ ಚಿತ್ರೀಕರಣದಲ್ಲಿ ನಿರತರಾಗಿದ್ದಾರೆ. ಅದನ್ನು ಮುಗಿಸಿ ಈ ಚಿತ್ರಕ್ಕೆ ಬರಲಿದ್ದಾರೆ. ಚಿತ್ರಕ್ಕೆ ಯೂನಿವರ್ಸಲ್ ಅಪೀಲ್ ಇರುವುದರಿಂದ ನಾಯಕಿಯೂ ಹಾಗೆ ಇರಬೇಕು. ಮುಂದಿನ ಕಾಲಘಟ್ಟಕ್ಕೆ ಸರಿಯಾಗುವಂತ ನಟಿಯನ್ನು ಕರೆತರಲಿದ್ದಾರೆ. ಚಿತ್ರದಲ್ಲಿ ಬಿಲ್ಲ ರಂಗ ಭಾಷಾ 3 ಪಾತ್ರಗಳು ಒಬ್ಬರೋ ಅಥವಾ ಬೇರೆ ಬೇರೆನೋ ಎನ್ನುವುದು ಈ ಚಿತ್ರದ ಕಥೆಯ ಮೇಲೆ ಕುತೂಹಲ ಹೆಚ್ಚಿಸಿದೆ. ಚಿತ್ರದ ಚಿತ್ರೀಕರಣ ಈ ವರ್ಷವೇ ಸೆಟ್ಟೇರಲಿದ್ದು 2020ರ ಅಂತ್ಯದಲ್ಲಿ ಅಥವಾ 2021ರಲ್ಲಿ ಬಿಡುಗಡೆ ನಿರೀಕ್ಷಿಸಬಹುದು. ಈ ರೀತಿಯಾದ ದೊಡ್ಡ ಚಿತ್ರಗಳು ಕನ್ನಡಕ್ಕೆ ಹೆಚ್ಚು ಹೆಚ್ಚು ಬರಬೇಕು. ಈ ಚಿತ್ರದ ಕತೆ ಏನಾಗಲಿದೆ ಎಂದು ಗೆಸ್ ಮಾಡಿ ನಮಗೆ ಕಮೆಂಟ್ ಮಾಡಿ. ಹಾಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಅದರ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.